ಇಷ್ಟು ದಿನ ಚುನಾವಣೆ ಹಿನ್ನೆಲೆ ಅಭ್ಯರ್ಥಿಗಳ ಆರ್ಭಟ ಜೋರಾಗಿತ್ತು. ಸಭೆ ಸಮಾರಂಭ ರೋಡ್ ಶೋ ನಡೆಸೋದರ ಮೂಲಕ ಮತಬೇಟೆಯನ್ನ ನಡೆಸಿದ್ರು. ಆದರೆ ಇದೀಗ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದ್ದು ಮನೆ ಮನೆ ಪ್ರಚಾರಕ್ಕೆ ಸಜ್ಜಾಗಿದ್ದಾರೆ. ಆ ಕುರಿತು ಒಂದು ರಿಪೋರ್ಟ್ ನಿಮ್ಮ ಮುಂದೆ. ರಾಜ್ಯದಲ್ಲಿ ಬಹಿರಂಗ ಪ್ರಚಾರಕ್ಕೆ ತೆರೆ. ಅತಿ ಹೆಚ್ಚು ಮತದಿಂದ ಗೆಲ್ಲಲಿದ್ದಾರೆ. ಇಷ್ಟು ದಿನ ಮತದಾರರನ್ನ ಸೆಳೆಯಲು ಅಭ್ಯರ್ಥಿಗಳು ಇನ್ನಿಲ್ಲದ ಕಸರತ್ತು ನಡೆಸಿದ್ರು. ಎಲ್ಲಿ ನೋಡಿದ್ರೂ ಸಭೆ ಸಮಾರಂಭ ರೋಡ್ ಶೋ ರ್ಯಾಲಿಗಳ ಅಬ್ಬರ ಜೋರಾಗಿತ್ತು. ಆದರೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದ್ದು ಇಂದು ಸಂಜೆಯವರೆಗೆ ಮನೆ ಮನೆ ಪ್ರಚಾರಕ್ಕೆ ಮಾತ್ರ ಅವಕಾಶವಿದೆ. ನಿನ್ನೆ ಸಂಜೆ 6 ಗಂಟೆಗೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದ್ದು ಅಭ್ಯರ್ಥಿಗಳು ಕೊನೆ ಕ್ಷಣದ ಕಸರತ್ತು ನಡೆಸಿದ್ರು. ಅಖಾಡದಲ್ಲಿ ಘಟಾನುಘಟಿ ನಾಯಕರು ಅಬ್ಬರದ ಪ್ರಚಾರ ನಡೆಸಿ ಮನೆಯತ್ತ ಮುಖ ಮಾಡಿದ್ದಾರೆ. ಇನ್ನೇನಿದ್ರು ಇಂದಿನಿಂದ ಅಭ್ಯರ್ಥಿಗಳು ಮನೆ ಮನೆ ಪ್ರಚಾರವನ್ನ ನಡೆಸಲಿದ್ದಾರೆ. ಮತದಾನ ನಡೆಯೋ ಕ್ಷೇತ್ರದಲ್ಲಿ ಎಣ್ಣೆ ಬಂದ್. ಮತದಾನಕ್ಕೆ ಕೌಂಟೌನ್ ಶುರುವಾಗಿದ್ದು ಎಲ್ಲೆಲ್ಲಿ ಮತದಾನ ನಡೆಯುತ್ತೋ ಆ ಕ್ಷೇತ್ರಗಳಲ್ಲಿ 3 ದಿನ ಮದ್ಯ ಬಂದ್ ಮಾಡಲಾಗಿದೆ. ನಿನ್ನೆ ಸಂಜೆ 6ರಿಂದ 3 ದಿನ ಡ್ರೈ ಡೇ ಆಗಿರಲಿದೆ. ಬೆಂಗಳೂರು ಸೇರಿ 14 ಜಿಲ್ಲೆಯಲ್ಲಿ ಮದ್ಯದಂಗಡಿ ರೆಸ್ಟೋ ಬಾರ್ ಪಬ್ಗಳಲ್ಲೂ ಕೂಡ ನಿಷೇಧಿಸಲಾಗಿದೆ. ಅಲ್ಲದೆ ಚುನಾವಣಾ ಆಯೋಗದಿಂದ 10 ದಿನ ಕಣ್ಣಿಡಲಾಗಿದೆ. ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆಗೆ ಸಕಲ ತಯಾರಿಗಳು ನಡೆದಿದ್ದು ಅಭ್ಯರ್ಥಿಗಳು ಕೂಡ ಕೊನೆ ಕ್ಷಣದ ಕಸರತ್ತು ನಡೆಸಲು ತಯಾರಾಗಿದ್ದಾರೆ. ಮತದಾನ ಮುಗಿದ ಬಳಿಕ ಇನ್ನುಳಿದ ಕ್ಷೇತ್ರದಲ್ಲಿ ಮತ್ತೆ ಪ್ರಚಾರದ ಅಬ್ಬರ ಶುರುವಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಾಳೆ ಕರ್ನಾಟಕದ ಮೊದಲ ಹಂತದ ಲೋಕ ಕದನಕ್ಕೆ ಭರ್ಜರಿ ಸಿದ್ಧತೆಯನ್ನ ಪಕ್ಷಗಳು ಮಾಡಿಕೊಳ್ತಾ ಇದ್ದಾವೆ. ಇದರ ನಡುವೆ ದೂರದ ಊರಲ್ಲಿ ಇರುವಂತಹ ಮತದಾರರನ್ನ ತಮ್ಮ ಊರಿನತ್ತ ಕರೆತರೋದಕ್ಕೆ ಬಸ್ ವ್ಯವಸ್ಥೆಯನ್ನ ಕೂಡ ಕಲ್ಪಿಸೋದಕ್ಕೆ ಮುಂದಾಗಿವೆ. ಹೀಗಾಗಿ ಖಾಸಗಿ ಬಸ್ಗಳಿಗೆ ಡಿಮ್ಯಾಂಡ್ ಹೆಚ್ಚಿದ್ದು ಬೇಡಿಕೆಯ ಜೊತೆಗೆ ಬಸ್ ದರವೂ ಕೂಡ ದುಪ್ಪಟ್ಟಾಗಿದೆ. ಖಾಸಗಿ ಬಸ್ಗಳ ದರ ಏರಿಕೆ ಬಿಸಿ. ರಾಜ್ಯದ 14 ಕ್ಷೇತ್ರಗಳ ಲೋಕಸಭಾ ಚುನಾವಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಇತ್ತ ಮತದಾನ ಮಾಡಲು ಜನ ಸಹ ಬೆಂಗಳೂರಿನಿಂದ ತಮ್ಮೂರುಗಳತ್ತ ತೆರಳಲು ಸಜ್ಜಾಗಿದ್ದಾರೆ. ಇಂದು ಬೆಂಗಳೂರಿನಿಂದ ರಾಜ್ಯದ ಬೇರೆ ಬೇರೆ ಭಾಗಕ್ಕೆ ತೆರಳುವ ಬಸ್ಗಳು ಅಡ್ವಾನ್ಸ್ ಬುಕ್ ಆಗಿವೆ. ಜೊತೆಗೆ ಖಾಸಗಿ ಬಸ್ಗಳಿಗೆ ಭಾರೀ ಬೇಡಿಕೆ ಬಂದಿದೆ. ಬೆಂಗಳೂರಿನಿಂದ ರಾಜ್ಯದ ವಿವಿಧ ಕಡೆಗಳಿಗೆ ಹೆಚ್ಚುವರಿ ಬಸ್ ಅನ್ನ ಒದಗಿಸುವಂತೆ ಖಾಸಗಿ ಬಸ್ ಮಾಲೀಕರ ಸಂಘಕ್ಕೆ ವಿವಿಧ ರಾಜಕೀಯ ಪಕ್ಷದ ಮುಖಂಡರು ಬೇಡಿಕೆ ಇಟ್ಟಿದ್ದಾರೆ. ಚಿಕ್ಕಮಗಳೂರು, ಹಾಸನ, ಚಿತ್ರದುರ್ಗ, ಮಂಡ್ಯ, ಮೈಸೂರು ಸೇರಿ ಕರಾವಳಿ ಭಾಗಕ್ಕೆ ಹೆಚ್ಚುವರಿ 300ಕ್ಕೂ ಹೆಚ್ಚು ಬಸ್ಗಳ ಬುಕಿಂಗ್ ಆಗಿವೆ. ಯಾವ ಜಿಲ್ಲೆಗೆ ಎಷ್ಟು ಬಸ್? ಬೆಂಗಳೂರಿನಿಂದ ಮಂಗಳೂರಿಗೆ 350 ಖಾಸಗಿ ಬಸ್ಗಳು. ಬೆಂಗಳೂರಿನಿಂದ ಉಡುಪಿಗೆ 150 ಖಾಸಗಿ ಬಸ್. ಬೆಂಗಳೂರಿನಿಂದ ಚಿಕ್ಕಮಗಳೂರಿಗೆ 65 ಖಾಸಗಿ ಬಸ್ಗಳು. ಬೆಂಗಳೂರಿನಿಂದ ಹಾಸನ ಜಿಲ್ಲೆಗೆ 70 ಖಾಸಗಿ ಬಸ್ಗಳು. ಬೆಂಗಳೂರಿನಿಂದ ಚಿತ್ರದುರ್ಗಕ್ಕೆ 201 ಖಾಸಗಿ ಬಸ್ಗಳು. ಬೆಂಗಳೂರಿನಿಂದ ಮೈಸೂರಿಗೆ 100 ಖಾಸಗಿ ಬಸ್ಗಳು. ಬೆಂಗಳೂರಿನಿಂದ ಚಾಮರಾಜನಗರಕ್ಕೆ 50 ಖಾಸಗಿ ಬಸ್ಗಳು. ಇನ್ನು ಇದನ್ನೇ ಬಂಡವಾಳ ಮಾಡಿಕೊಂಡಿರೋ ಖಾಸಗಿ ಬಸ್ ಬುಕಿಂಗ್ ಆಪ್ನಲ್ಲಿ ಮನ ಬಂದಂತೆ ದರ ನಿಗದಿ ಮಾಡಿವೆ. ಖಾಸಗಿ ಬಸ್ಗೆ ಡಿಮ್ಯಾಂಡ್. ಬೆಂಗಳೂರಿನಿಂದ ಮಂಗಳೂರಿಗೆ ಸಾಮಾನ್ಯ ದಿನದ ದರ 500ರಿಂದ 1000 ರೂಪಾಯಿ. ಏಪ್ರಿಲ್ 25ರ ದರ 1600ರಿಂದ 1950. ಬೆಂಗಳೂರಿನಿಂದ ಉಡುಪಿಗೆ ಸಾಮಾನ್ಯ ದಿನದ ದರ 600ರಿಂದ 950. ಏಪ್ರಿಲ್ 25ರ ದರ 1650ರಿಂದ 1950. ಬೆಂಗಳೂರಿನಿಂದ ಚಿಕ್ಕಮಗಳೂರು ಸಾಮಾನ್ಯ ದಿನದ ದರ 550ರಿಂದ 600. ಇಂದಿನ ದರ 1100ರಿಂದ 1600.
ಬೆಂಗಳೂರಿನಿಂದ ಹಾಸನ ಸಾಮಾನ್ಯ ದಿನದ ದರ 650ರಿಂದ 850, ಏಪ್ರಿಲ್ 25ರ ದರ 1200ರಿಂದ 1600. ಬೆಂಗಳೂರಿನಿಂದ ಚಿತ್ರದುರ್ಗಕ್ಕೆ ಸಾಮಾನ್ಯ ದಿನದ ದರ 450ರಿಂದ 650, ಏಪ್ರಿಲ್ 25ರ ದರ 800ರಿಂದ 1200. ದರ ಏರಿಕೆ ಬಗ್ಗೆ ಮಾತನಾಡಿದ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ನಟರಾಜ್ ಶರ್ಮಾ, ಎಲೆಕ್ಷನ್ ಅಂತ ದರ ಹೆಚ್ಚಳವನ್ನ ಮಾಡಿಲ್ಲ, ಬೇಸಿಗೆಯಲ್ಲಿ ಕಾಮನ್ ಆಗಿ ಸ್ವಲ್ಪ ದರ ಹೆಚ್ಚಳ ಆಗಿದೆ ಅಂತಾರೆ. ಈ ಚುನಾವಣೆ ಇರೋ ಕಾರಣದಿಂದ 10 ದಿನಗಳು ಕಳೆದ 10 ದಿನಗಳಿಂದನೂ ಇವತ್ತು ಗಾಡಿಗಳು ಖಾಲಿ. ಫಾರ್ ಎಕ್ಸಾಂಪಲ್ ಇವತ್ತೇ ತಾವು ತಗೊಳ್ಳಿ, ಇಲ್ಲ ನಾಳೆಗೆ ನೀವು ತಗೊಳ್ಳಿ, ಆನ್ಲೈನಲ್ಲಿ ನೀವು ಓಪನ್ ಮಾಡಿ ನೋಡಿದ್ರೆ ಎಲ್ಲ ವಾಹನಗಳು ಮೋರ್ ದ್ಯಾನ್ 20-25 ಸೀಟ್ ಖಾಲಿ ಇದೆ. ರಾತ್ರಿ ಅಷ್ಟೊತ್ತಿಗೆ ಇನ್ನೊಂದು 5-6 ಸೀಟ್ ಆದರೆ ಕೂಡ 15ರಿಂದ 20 ಸೀಟ್ ಆಗುತ್ತೆ. ಇನ್ನು ಉಳಿದಂಥ 20 ಸೀಟ್ 15 ಸೀಟ್ ಖಾಲಿನೇ ಹೋಗ್ತಾ ಇದೆ. ಆ ಕಾರಣದಿಂದ ಅದೊಂದು ಸಮತೋಲನವನ್ನು ಮೇಂಟೈನ್ ಮಾಡಲಿಕ್ಕೋಸ್ಕರ ನಾವು ಒಂದು 300 ರೂಪಾಯಿ ಜಾಸ್ತಿ ಇಟ್ಟಿದ್ದೀವಿ ಸರ್. ಅದು ಬಿಟ್ಟು ಮತ್ತು ಇನ್ನೊಂದೇನು ಅಂತಂದರೆ ನಾವೊಬ್ಬರೇ ಇದನ್ನು ಜಾಸ್ತಿ ಮಾಡಿಲ್ಲ. ಶುಕ್ರವಾರ ಆದ ಕಾರಣ, ಫ್ರೈಡೇ ಆದ ಕಾರಣ ಇವನ್ KSRTC ಕೂಡ ತಾವು ಗಮನಿಸ್ಬೋದು 280 ರೂಪಾಯಿ ತನಕ ಅದು ಹೆಚ್ಚು ಮಾಡಿದೆ. ಒಟ್ನಲ್ಲಿ ಪ್ರಜಾಪ್ರಭುತ್ವದ ದೊಡ್ಡ ಹಬ್ಬ ಚುನಾವಣೆಗೂ ಬಸ್ ದರ ಏರಿಕೆ ಮಾಡಿರೋದು ಜನರ ಕಣ್ಣು ಕೆಂಪಾಗಿಸಿದೆ. ಇತ್ತ ದರ ಹೆಚ್ಚಳದ ಬಗ್ಗೆ ಸಾರಿಗೆ ಇಲಾಖೆ ಯಾವ ಕ್ರಮ ಕೈಗೊಳ್ಳುತ್ತೆ ಅನ್ನೋದೇ ಯಕ್ಷ ಪ್ರಶ್ನೆ. ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.